ರಾಜ್ಯ ರಾಜಕಾರಣದಲ್ಲಿ ಚೊಂಬು ಜಾಹೀರಾತು ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ. ಕಾಂಗ್ರೆಸ್ನ ಜಾಹೀರಾತಿನ ವಿಚಾರಕ್ಕೆ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಚೊಂಬು ಜಾಹೀರಾತಿಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿರುವಂತಹದ್ದು. ನೀವು ಚೊಂಬು ಅಂತ ಜಾಹೀರಾತನ್ನ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಚೊಂಬು ಜಾಹೀರಾತಿಗೆ ತಿರುಗೇಟು. ಅಶೋಕ್ ಅವರು ಮಾತನಾಡಿರುವಂತಹದ್ದು, ನಿಮ್ಮ ಯೋಗ್ಯತೆಗೆ ಚೊಂಬಿನಷ್ಟು ನೀರನ್ನು ಕೂಡ ಕೊಟ್ಟಿಲ್ಲ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚೊಂಬಲ್ಲಿ ನೀರಿಲ್ಲ, ಅದ್ರ ಬಗ್ಗೆ ಮಾತನಾಡಿ. ಕೇರಳಕ್ಕೆ ಬನ್ನಿ, ಬಿಂದಿಗೆಯಲ್ಲಿ ನೀರು ಕೊಡ್ತೀವಿ ಅಂತ ಕರೀತಿದ್ದಾರೆ. ಚೊಂಬನ್ನ ಇಟ್ಕೊಂಡು ಕೇರಳಕ್ಕೆ ಹೋಗಿ ಅಂಥೇಳಿ ಅಶೋಕ್ ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಚೊಂಬು ಜಾಹೀರಾತು ರಾಜ್ಯ ರಾಜಕಾರಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದೇಶದ ರಾಜ್ಯದ ಜನಗಳಿಗೆ 50 ವರ್ಷ ಈ ರಾಜ್ಯವನ್ನ ಕೋಲಲ್ಲಿ JCBಯಲ್ಲಿ ಲೂಟ್ ಮಾಡಿದ್ರಿ. ಕೋಲ್ ಹಗರಣದಲ್ಲಿ ಹೆಲಿಕಾಪ್ಟರಲ್ಲಿ ಲೂಟಿ ಮಾಡಿದ್ದೀರಾ. 2G ಟೆಲಿಕಾಂ ಇದರಲ್ಲಿ ಲೂಟಿ ಮಾಡಿದ್ದೀರಾ. ಒಂದು ಪತ್ರಿಕೆ ಹೆರಾಲ್ಡ್ ಪತ್ರಿಕೆ ಕರೆಕ್ಟ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆನೂ ಬಿಟ್ಟಿಲ್ಲ. ಲಾಸ್ಟ್ಗೆ ಎಲ್ಲರೂ ಪತ್ರಿಕೆ ಬಿಟ್ಬಿಡ್ತಾರೆ, ಬೇಡಪ್ಪ ಪತ್ರಿಕೆ ಸವಾಸ ಬೇಡ, ಅದು 4ನೇ ಅಂಗ ಅಂತ. ಇವಾಗ ಇದ್ರಾಗೆಲ್ಲ ಮುಗಿಸ್ಬಿಟ್ಟವ್ರೆ. ಇನ್ನು 4ನೇ ಅಂಗನ ಯಾರು ಮುಟ್ಟಕ್ಕೆ ಹೋಗಿರಲಿಲ್ಲ. ಭಯ, 4ನೇ ಅಂಗಕ್ಕೇನ ಸಮಸ್ಯೆ ಆಗಬಾರ್ದು ಅಂತ. ಯಾರು ಮುಟ್ಟಕ್ಕೆ ಹೋಗಿಲ್ಲ ಇದುವರೆಗೆ. ಯಾವ ಪೊಲಿಟಿಷಿಯನ್ಸು ಯಾವ ಪಾರ್ಟಿನೂ ಮುಟ್ಟಿಲ್ಲ. ಆ 4ನೇ ಅಂಗಕ್ಕೂ ಹೋಗಿ ಅಲ್ಲೂ ಕೆರೆದು ಬಿಟ್ಟಿದ್ದೀರ. ಅದು ಯಾವ ಚೊಂಬು? ಅದೇನು ಕಡಿಮೆ ದುಡ್ಡು, 5,000 ಕೋಟಿ ಮೇಲೆ ದುಡ್ಡು, ಅದು ಲೂಟಿ. ಅಂದ್ರೆ ಯಾವುದು ಬಿಟ್ಟಿಲ್ಲ. ಭೂಮಿ ಒಳಗಡೆ ಬಿಟ್ಟಿಲ್ಲ, ಆಕಾಶದಲ್ಲಿ ಬಿಟ್ಟಿಲ್ಲ, ಹೆಲಿಕಾಪ್ಟರಲ್ಲೂ ಬಿಟ್ಟಿಲ್ಲ, ಕೋಲಲ್ಲೂ ಬಿಟ್ಟಿಲ್ಲ, ಪತ್ರಿಕೆಯನ್ನು ಬಿಟ್ಟಿಲ್ಲ. ಪತ್ರಿಕಾ ರಂಗದಲ್ಲೂ ಲೂಟಿ ಹೊಡೆದಂಥವ್ರು ಯಾರಾದರೂ ಈ ದೇಶದಲ್ಲಿ ಇದ್ರೆ ದಟ್ ಈಸ್ ದ ಓನ್ಲಿ ಒನ್, ದ ಲೀಡರ್ ಕಾಂಗ್ರೆಸ್. ಅಲ್ಲೂ ಲೂಟಿ ಹೊಡೆದ್ಬಿಟ್ಟಿದ್ರು. ಇನ್ನೆಲ್ಲರಿಗೂ ಚೊಂಬು ಕೊಟ್ಟಿದ್ದೀರಲ್ಲಪ್ಪ. ಯಾವ್ದು ಬಿಟ್ಟಿದ್ರ? ಯಾವ ಅಂಗ ಬಿಟ್ಟಿದ್ರ? ಎಲ್ಲದರಲ್ಲೂ ಆಗೋಟಿದೆಲ್ಲ. ರಾಜ್ಯದ ಜನ ಕಳೆದ 11 ತಿಂಗಳಲ್ಲಿ ನೀವು ಬಂದ ಮೇಲೆ ಆ ಚೊಂಬು ಇದೆಯಲ್ಲ, ಆ ಚೊಂಬಷ್ಟು ನೀರು ಕೊಟ್ಟಿಲ್ಲ ಅಲ್ರಿ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಅವರು. ಬರಗಾಲ ಬಂದಿದೆಯಲ್ಲ, ಒಂದು ಚೊಂಬು ಮಕ ತೊಳಿಯಕ್ಕೂ ನೀರಿಲ್ಲ ಸ್ವಾಮಿ. ಓಡಿ ಬೆಂಗಳೂರು ಬಿಟ್ಟು ಬಂದು ಕೇರಳಕ್ಕೆ ಬನ್ನಿ ಅಂತ ಕೇರಳದವರು ಇನ್ವೈಟ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ. ಕೇರಳ ಮಿನಿಸ್ಟ್ರೇ ಲೆಟರ್ ಕಳ್ಸವ್ರು ಎಲ್ಲರಿಗೂ. ಅಲ್ಲಿ ಚೊಂಬಲ್ಲಿ ನೀರಿಲ್ಲ, ಇಲ್ಲಿ ನಾವು ಬಿಂದಿಗೆಯಲ್ಲಿ ನೀರು ಕೊಡ್ತೀರಿ ಬನ್ನಿ ಅಂತ ಕೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರೇ ಇವಾಗ ಕೊಟ್ಟಿದ್ದೀರಲ್ಲ ಅಡ್ವರ್ಟೈಸ್ಮೆಂಟು, ಆ ಚೊಂಬು ತಗೊಂಡು ಸೀದಾ ಕೇರಳಗೆ ಹೋಗ್ಬಿಡಿ. ಚೊಂಬು ತಗೊಂಡು ಸೀದಾ ಕೇರಳಗೆ ಹೋಗಿ, ನೋಡಿ ನಮ್ಮಲ್ಲಿ ಚೊಂಬಲ್ಲಿ ನೀರಿದೆ, ನಿಮ್ಮ ಬಿಂದಿಗೆ ಕೊಡೋದು ಬೇಡ, ನಾವು ಚೊಂಬಲ್ಲೇ ಕೊಡ್ತೀರಿ ಅಂತ ಹೇಳಿ. ಫಸ್ಟು ಓಡೋತಾ ಇರೋರನ್ನ ಇಟ್ಕೊಳ್ಳಿ ಫಸ್ಟು. ಆಮೇಲೆ BJP ಮೇಲೆ ಏನು ಅಂದರೆ ಖಾಲಿ ಅಂತ ಹೇಳ್ತಾ ಇದ್ದೀರಲ್ಲ, ಆಮೇಲೆ ಆಪಾದನೆಯನ್ನು ಮಾಡಿ. ಫಸ್ಟ್ ನಿಮ್ಮ ಚೊಂಬು, ಕರ್ನಾಟಕದಲ್ಲಿ ನೀರೇ ಇಲ್ಲಲ್ಲ ಕುಡಿಯೋಕ್ಕೆ. ಚೊಂಬಿಡ್ಕೊಂಡು ಎಲ್ಗೋಗ್ಬೇಕು ಇವರು? ಚೊಂಬಿಡ್ಕೊಂಡು ಎಲ್ಗೋಗ್ಬೇಕು? ಹೋಗಿ, ಪರವಾಗಿಲ್ಲ, ನೀವು ಚೊಂಬಿಡ್ಕೊಂಡು ಹೋಗಿ. 27 ಸಂಸದರು ರಾಜ್ಯಕ್ಕೆ ಶೂನ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ಅರ್ಥದಲ್ಲಿಯೇ ಚೊಂಬು ಜಾಹೀರಾತನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹದ್ದು ಪತ್ರಿಕೆಗಳಿಗೆ. ಈಗ ಇದೇ ಜಾಹೀರಾತು ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಈ ಜಾಹೀರಾತಿನ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕೊಡುಗೆ ಶೂನ್ಯ ಅಂಥೇಳಿ ಆರೋಪಿಸ್ತಾ ಇದ್ದಾರೆ. ಈಗ ರಾಜ್ಯ ರಾಜಕಾರಣದಲ್ಲಿ ಇದೇ ವಿಚಾರ ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ, ವ್ಯಾಪಕ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ.